ಜಾನುವಾರುಗಳಿಗೆ ಹನಿ ನೀರಿಗೆ ಹಾಹಾಕಾರ, ಜೀವ ಜಲಕ್ಕಾಗಿ ಪರಿತಪಿಸುತ್ತಿರುವ ಜನ. ಹೌದು, ಇದು ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ನರಸಾಪುರ ಗ್ರಾಮದಲ್ಲಿ ನೀರಿಗಾಗಿ ಮುಗಿಬಿದ್ದಿರುವ ಜನತೆ. ದಿನೇ ದಿನೇ ಬಿಸಿಲಿನ ತಾಪ ಹೆಚ್ಚಾಗುತ್ತಿದೆ. ಇನ್ನೊಂದೆಡೆ ಹನಿ ನೀರಿಗಾಗಿ ಪರದಾಟ ನಡೆಸುವಂಥ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಗ್ರಾಮದಲ್ಲಿ 3 ಕೊಳವೆ ಬಾವಿ ಇವೆ, ಆದರೆ ನೀರಿಲ್ಲವೆಂದು ಹೇಳುತ್ತಿದ್ದಾರೆ. ಹೊಸ ಬೋರ್ವೆಲ್ ಆದರೂ ಹಾಕಿಸಿ ನೀರು ಸರಬರಾಜು ಮಾಡುತ್ತಿಲ್ಲ. ಜಲಜೀವನ್ ಮಿಷನ್ ಯೋಜನೆಯಡಿ ನೀರು ಸಹ ಸಿಗುತ್ತಿಲ್ಲ. ಬಡಿಗೇರ್ ಓಣಿಯ ಟ್ಯಾಂಕಿಗೆ ನೀರು ಸರಬರಾಜು ಆಗುತ್ತಿಲ್ಲ. ಒಂದು ಬೋರ್ವೆಲ್ ನೀರು ಲಭ್ಯವಿದ್ದು ಸಮರ್ಪಕವಾಗಿ ನೀರು ಸರಬರಾಜು ಮಾಡುತ್ತಿಲ್ಲವೆಂದು ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ. ನೀರು ಪಡೆಯುವುದಕ್ಕಾಗಿಯೇ ಪ್ರತಿ ಮನೆಯಲ್ಲಿ 2-3 ಮೀಸಲಾಗಿದ್ದಾರೆ. ಗಂಡು ಮಕ್ಕಳು ನಿತ್ಯದ ಕಾಯಕಕ್ಕೆ ಹೋದರೆ ಮನೆಯ ಹೆಣ್ಣು ಮಕ್ಕಳು ಕೊಡಗಳನ್ನು ಹಿಡಿದುಕೊಂಡು ರಸ್ತೆಯ ಬದಿಯಲ್ಲಿಯೇ ಇರುವ ದೋಣಿಯ ಬಳಿ ನೀರು ಪಡೆಯಲು ಸಾಲಿನಲ್ಲಿ ಕೊಡ ಹೊತ್ತು ನಿಲ್ಲುತ್ತಿದ್ದಾರೆ. ನರಸಾಪುರ ಗ್ರಾಮದಲ್ಲಿ ನೀರಿನ ಸಮಸ್ಯೆ ತೀವ್ರಗೊಂಡಿದೆ. 1500 ಜನಸಂಖ್ಯೆ ಇರುವ ಗ್ರಾಮಕ್ಕೆ 3 ಕೊಳವೆ ಬಾವಿಗಳಲ್ಲಿ ಇರುವ ಅಲ್ಪ ನೀರನ್ನೇ ಪೂರೈಕೆ ಮಾಡಲಾಗುತ್ತದೆ. ಕಳೆದ 3-4 ತಿಂಗಳಿಂದ ಜೀವ ಜಲಕ್ಕಾಗಿ ಗ್ರಾಮಸ್ಥರು ಇದೇ ರೀತಿ ತೊಂದರೆ ಅನುಭವಿಸುತ್ತಿದ್ದಾರೆ. ಮುರುಡಿ ಗ್ರಾಮ ಪಂಚಾಯತ್ ಚುನಾಯಿತ ಪ್ರತಿನಿಧಿಗಳಿಗೆ, ಸ್ಥಳೀಯ ವಾಟರ್ಮನ್ ಹಾಗೂ ಪಂಚಾಯಿತಿಯ ಸಿಬ್ಬಂದಿಗಳಿಗೆ ಖಾಲಿ ಕೊಡಗಳು ಕಣ್ಣಿಗೆ ಕಂಡರೂ ಕಾಣದಂತೆ ವರ್ತಿಸುತ್ತಿದ್ದಾರೆ. ಸಂಬಂಧಪಟ್ಟ ಇಲಾಖೆಯವರು ತುರ್ತು ಹೊಸ ಬೋರ್ವೆಲ್ ಕೊರೆಯಿಸಿ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಿಕೊಡಬೇಕೆಂದು ಗ್ರಾಮಸ್ಥರಾದ ದೇವರಾಜ ಲಮಾಣಿ ಒತ್ತಾಯಿಸಿದ್ದಾರೆ. ಶ್ರೀಕಾಂತ್ ಗೌಡ ಮಾಲಿ ಪಾಟೀಲ್, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಯಲಬುರ್ಗಾ. ನಾಗರಾಜ ಅಲ್ಲಿ ಅಷ್ಟ ನೀರು ಇಲ್ಲಿ ನೀರು ಹತ್ತಾಗಲ್ಲ. ಊಟ ಎಲ್ಲ ಕಡೆ ಹೋಗ್ತಾರೆ. ಯಾವ ಮನೆ ಹೋಗ್ತಾರೆ ನೀರು ಹೋಗಲ್ರಿ. ಕುಡಿಯೋ ನೀರು ಏನ್ರಿ ಯಾವ ಆ ಕಡೆ ಓಣಿ ಐತ್ರಿ ಕುಡಿಯುತ್ತೆ. ಯಾವ್ದು ಈಚೆ ಕಡೆ ರೀ ಬಡಿಗಾರ ಮನ್ಯಾಗ. ಬಡಿಗಾರ ಮನ್ಯಾಗ ಒಟ್ಟ ಕುಡಿಯೋ ನೀರಿನ ಮೇನ್ ಒಂದು ಹನಿ ಹೋಗಲ್ರಿ. ಮತ್ತೆ ಅದು ಏನು ಟ್ಯಾಂಕಿಂಗ್ ಬಿಡ್ತಾರೆ ಅದು ಆಟ ಹೋಗೋದ್ರಿ. ಮತ್ತೆ ಯಾವ ನೀರು ಹೋಗಲ್ರಿ ಅಲ್ಲಿ. ಎಷ್ಟು ದಿವ್ಸಲಿಂದ ಐತಿ ಸಮಸ್ಯೆ? ಹಿಂಗ ಅಲ್ಲೇ ಒಂದು ತಿಂಗಳು ಆಗಕ್ಕೆ ಬಂತ್ರಿ ಕುಡಿಯೋ ನೀರಿಂದ. ಸ್ವಲ್ಪ ಇದು ನೀರು ಸಾಲಿ ಬಂದತ್ರಿ ಅದು. ಹಂಗಾಗಿ ಅವ್ರು ನೀರು ಹತ್ಕಲ್ರಿ ಇಲ್ಲ ಟ್ಯಾಂಕಿಗೆ. ಮತ್ತು ಇವರು ಪಂಚಾಯತಿಯರು ಏನು ಮಾಡ್ತಾರೆ? ಪಂಚಾಯತ್ ಏನು ಹೇಳ್ರಿ, ಜೇಜನ್ ಕಂಪ್ನಿ ನೀರು ಕೊಡ್ತಾರೆ ಅಂತ ಅನ್ನಕತ್ತಾರೆ. ಅದಕ್ಕೆ ವಾಲ್ ಮಾಡಂತಾರೆ. ವಾಲ್ ಮಾಡಕ್ಕೆ ದಾರಿ ಇಲ್ರಿ. ನಾವು ಮೆಂಬರ್ ಆದ್ರೂ ಒಟ್ಟು ಏನು ಹೇಳಕ್ಕೆ ದಾರಿ ಇಲ್ರಿ. ಆ ನಮ್ಮನೆ ಆಗೈತಿ. ಏನು ನೀನ ಮೆಂಬರ್? ಹೌದು ರೀ. ಮತ್ತು ಈಗ ಇಷ್ಟೆಲ್ಲ ಕೊಡ ಇದಾಗತ್ತಲ್ಲ, ನೀವು ಒಮ್ಮೆ ಮಾತಾಡಿಲ್ಲ ಪಂಚಾಯತ್ ಇವತ್ತು? ಮತ್ತೆ ನೀನು ಮಳೆ ಆತಂತಂದ ಇವತ್ತು ಬಾತ ಕರೆಂಟ್ ಕೇಳಿದೆ. ಅದು ಮುಂಜಾನೆ ಚಾಲು ಮಾಡಿಲ್ಲ. ಟ್ಯಾಂಕ್ ಅಂತ ನೀರು ಬಂದಿಲ್ಲ. ಹಂಗಾಗಿ ನಮ್ಮನೆ ಟ್ರಾಫಿಕ್ ಆಗೈತಿ. ದಿನ ನೋಡ್ತೀವಿ ನಾವು ಹಿಂಗೆ ಏಕ ಇರ್ತ ನೋಡ್ರಿ. ನಮ್ಮ ನೀರಿನ ಏಕ ಇರ್ತೀರಿ ನಿಜ. ಅಂದ್ರೆ ಮನೆ ಮನೆಗಿಲ್ಲ, ಇಲ್ಲಿಗೆ ಬಂದು ಇಟ್ಕೋಬೇಕಲ್ಲ. ಒಟ್ಟ ಕುಡಿಯೋ ನೀರಿನ ಮನೆ ಮನೆಗೆ ಯಾವಲ್ಲಿ ಇಲ್ಲ. ಇಲ್ಲಿಗೆ ಬರ್ಬೇಕು, ಎಲ್ಲರೂ ಇಲ್ಲೇ ತುಂಬ್ಕೊಂಡು ಆಚೆ ಕಡೆ ಗುಡಿ ತಾಕ ಹೋಗ್ಬೇಕು, ಅಲ್ಲೇ ತುಂಬ್ಕೊಂಡು ಅಷ್ಟ ಮಾಡ್ಬೇಕು. ಮನೆಗೆ ಬರೀ ಕುಕನೂರು ತಾಲೂಕಿನ ಬಿನ್ನಾಳ್ ಹಾಗೂ ಇಟಗಿ ಗ್ರಾಮಗಳಲ್ಲಿ ಲೋಕಸಭಾ ಚುನಾವಣೆಯ ಕೊಪ್ಪಳ ಕ್ಷೇತ್ರದ ಅಭ್ಯರ್ಥಿ ಕೆ ರಾಜಶೇಖರ್ ಇಟ್ನಾಳ್ ಪರ ಮತಯಾಚನೆ ಕಾರ್ಯಕ್ರಮದಲ್ಲಿ ಬಸವರಾಜ ರಾಯರೆಡ್ಡಿ ಮಾತನಾಡುತ್ತಾ, ಬಡವರಿಗೆ ಹಾಗೂ ರೈತರಿಗೆ ಸೌಲಭ್ಯಗಳನ್ನು ವಿತರಿಸುವುದು ಕೇವಲ ಕಾಂಗ್ರೆಸ್ ಪಕ್ಷ ಮಾತ್ರ. ದೇಶದ ಬಡ ಜನರ, ರೈತರ, ಕಾರ್ಮಿಕ ವರ್ಗದವರ, ಹಿರಿಯ ಜೀವಿಗಳ, ವಿದ್ಯಾರ್ಥಿಗಳ ಹಾಗೂ ಸ್ತ್ರೀಯರಿಗೆ ರಕ್ಷಣೆ ಹಾಗೂ ಸ್ವಾವಲಂಬಿ ನೀಡುವ ಉದ್ದೇಶಗಳನ್ನ ಜಾರಿಗೆ ತಂದಿರುವುದು ಕಾಂಗ್ರೆಸ್ ಮಾತ್ರ. ದೇಶದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಆಡಳಿತದ ಸರ್ಕಾರವಿದ್ದಾಗ ಮಾತ್ರ ರೈತರ ಸಾಲ ಮನ್ನಾ ಮಾಡಲಾಗಿದ್ದು, ಅಲ್ಲಿಂದ ಇಲ್ಲಿಯವರೆಗೂ ಈ ಕೇಂದ್ರ ಸರ್ಕಾರದಿಂದ ರೈತರ ಸಾಲದ ಬಗ್ಗೆ ಪ್ರಸ್ತಾಪ ಮಾಡಿರುವುದಿಲ್ಲ. ಅದರ ಬದಲಿಗೆ ಬೃಹತ್ ಉದ್ಯಮಿಗಳ ಸಾಲ ಮನ್ನಾ ಮಾಡುವ ಆಸಕ್ತಿಯನ್ನ ನಮ್ಮ ಪ್ರಧಾನಮಂತ್ರಿಗಳು ಹೊಂದಿದ್ದಾರೆ. ಆದ್ದರಿಂದ ಎಲ್ಲರೂ ಬಡ ಜನರ ಪರ ಕಾಳಜಿ ಹೊಂದಿರುವ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಸೂಚಿಸಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಮಲ್ಲಯ್ಯ ಗದುಗಿನ್, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕುಕನೂರು. ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು
ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಕುಕನೂರು ತಾಲೂಕಿನ ಬೆಣಕಲ್ ಗ್ರಾಮದಲ್ಲಿ ಮಾದಿಗ ತಂಡೂರ ಭೀಮಾ ಆರ್ಮಿ ಕರ್ನಾಟಕ ಏಕೈಕ ಸಮಿತಿ ಹಾಗೂ ಮಾದಿಗ ಯುವ ಸೇನಾ ವತಿಯಿಂದ ಆಯೋಜಿಸಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯ ಕುರಿತು ಮಾಹಿತಿ ಅಲ್ಲಮಪ್ರಭು ಬೆಟ್ಟದೂರ್ ಮಾತನಾಡುತ್ತಾ, ಅಂಬೇಡ್ಕರ್ ಎಂಬುದು ಒಂದು ಶಕ್ತಿಯಾಗಿದ್ದು ಅವರು ಹಾಕಿಕೊಟ್ಟ ಮಾರ್ಗದರ್ಶನ ಹಾಗೂ ಅವರ ಜೀವನ ಆಗಷ್ಟೇ ನಮ್ಮೆಲ್ಲರಿಗೂ ಮಾರ್ಗದರ್ಶನವಾಗಿದೆ. ಅಂಬೇಡ್ಕರ್ ಅವರು ಸರ್ವರಿಗೂ ಸಮಾನತೆಯ ದೃಷ್ಟಿಯಿಂದ ಸಂವಿಧಾನ ರಚನೆಯನ್ನ ಮಾಡಿದ್ದು ದೇಶದಲ್ಲಿ ಸಮಾನತೆಯ ಜೊತೆ ಸರ್ವಾಂಗೀಣ ಅಭಿವೃದ್ಧಿಗೆ ನಾಂದಿಯಾಗಿದೆ ಎಂದರು. ಬಾಬು ಜಗಜೀವನ್ ರಾಮ್ ಅವರು ದೇಶದಲ್ಲಿ ಹೊಸ ಕೃಷಿ ಪದ್ಧತಿ ಜಾರಿಗೆ ತರುವುದರೊಂದಿಗೆ ಹಸಿರು ಕ್ರಾಂತಿ ಅರಿಕಾರ ಎಂದು ಹೆಸರಾದರು ಎಂದು ಹೇಳಿದರು. ರಕ್ತಪಾತವಾಗ್ತದೆ. ಈಗಾಗಲೇ ಸಂಬಂಧಪಟ್ಟವರು ಎಚ್ಚರಗೊಂಡು ಅವರಿಗೆ ತಮ್ಮ ಪಕ್ಷದ ಟಿಕೆಟ್ ಕೊಟ್ಟಿಲ್ಲ. ಅದು ಕರ್ನಾಟಕದಾಗ ಒಬ್ರು ಅದಾರ, ಇನ್ನು ಬೇರೆ ಕಡೆಗೆ ಅಂತವ್ರು ಅದಾರ, ಇನ್ನು ಎಂತೆಂತ ಮಹಾಶಯರು ಅದಾರ ಅಂದ್ರೆ ಗಾಂಧಿಯನ್ನು ಕೊಂದವರಿಗೆ ಸಮಾಧಾನ ಆಗಿಲ್ಲ, ಗಾಂಧಿಯ ಫೋಟೋ ಹಾಕಿ ಮತ್ತೆ ಕೊಂಡಿಡ್ತಾರ. ಎಂತ ಜನಪ್ಪ ಇವರು. ಎಲ್ಲೋ ಒಂದು ದೇವಾಲಯ ಕಟ್ಟಿದ ಮಾತ್ರಕ್ಕೆ ಇಲ್ಲಿ ಕ್ರಾಂತಿ ಆಗೋದಿಲ್ಲ. ರಾಮನ ಹೆಸರಿನಲ್ಲಿ ರಾಮ, ನಮ್ಮಲ್ಲಿ ಅನೇಕ ರಾಮರಿದ್ದಾರೆ. ನಮ್ಮಲ್ಲಿ ಸಿದ್ದರಾಮ ಇದ್ದಾನೆ, ನಿಮ್ಮಲ್ಲಿ ಸಣ್ಣ ರಾಮ ಇದ್ದಾನೆ, ದೊಡ್ಡ ರಾಮ ಇದ್ದಾನೆ, ಹೌದಲ್ಲ? ಜಗಜೀವನ್ ರಾಮ ಇದ್ದಾರೆ, ಹೌದಲ್ಲ? ನಮಗೇನು ರಾಮ ಹೆಸರು ಹೊಸದಲ್ಲ. ನಮಗೆ ಜನಸಾಮಾನ್ಯ ರಾಮನಿಗೆ ಮನೆ ಸಿಗಬೇಕು. ನಾವು ಎಲ್ಲ ಊರಾಗ ನೋಡಿದೆ, ಈ ಊರಾಗ ನೋಡಿದೆ. ಮನೆ ಸಾಮಾನ್ಯ ಅದಾವ, ದೇವರಿಗೆ ಭರ್ಜರಿ ಗುಡಿ ಕಟ್ಟಿದ್ರು. ಯಾವ ದೇವ್ರ ಗುಡಿ ನಮ್ಗೆ ಗೊತ್ತಾಗಲಿಲ್ಲ. ಜನರಿಗೆ ಮೊದಲು ವಸತಿ ಬೇಕು, ನಮಗಿರಕ್ ಮನೆ ಬೇಕು. ನ್ಯಾಯವಾದಿ ಮಂಜುನಾಥ್ ಬಾಗೇಪಲ್ಲಿ ಮಾತನಾಡುತ್ತಾ, ಭಾರತದ ಕಾನೂನಿನಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಹೆಣ್ಣು ಮಕ್ಕಳ ಮಾನ ರಕ್ಷಣೆಗೆ ವಿಶೇಷ ಕಾನೂನನ್ನು ಜಾರಿಗೆ ತಂದಿದ್ದು ಇದರಿಂದ ವಿಶೇಷ ರಕ್ಷಣೆ ನೀಡಿದಂತಾಗಿದೆ. ಮೈ ಮುಟ್ಟಿ ಹೊಡೆದು ಆಕೆಗೆ ಏನಾದ್ರು ಅಪನಿಂದನೆ ಮಾಡಿದ್ರೆ ಅದನ್ನ ಒಂದು 356 ಅಂತ ಹೇಳ್ತಾರೆ ನಮ್ಮ IPC. ಅಂದ್ರೆ ಒಂದು ಹೆಣ್ಣಿನ ಘನತೆ ಗೌರವವನ್ನು ಕುಂದುಪಡಿಸುವಂತಹ ಒಂದು ಏನೋ ಒಂದು ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಬರ್ತದೆ. ಅದಕ್ಕೆ ತಕ್ಷಣ ಬೇಲ್ ಕೊಡ್ತಾರೆ, ಪೊಲೀಸ್ ಸ್ಟೇಷನ್ ಅಲ್ಲಿ ಬೇಲ್ ಕೊಡ್ತಾರೆ. ಮತ್ತೆ ನಂತರ ಅದು ಕೇಸು ನಿಲ್ಲೋದು ಇಲ್ಲ. ಯಾವ ಹೆಣ್ಮಗಳು ಬಂದು ನನ್ನ ಹಿಂಗ್ ಬೈದ ಹಿಂಗಂದ ಅಂತ ಯಾರು ಹೇಳೋದು ಇಲ್ಲ. ಕೇಸ್ ಹೊಡೆದಾಗ್ತಾನೆ. ಅವನು ಇವತ್ತು ಮಾಡೋನು ನಾಳೆ ದಿನ ಅದೇ ಕೆಲಸ ಇನ್ನೊಂದು ಹೆಣ್ಮಗಳಿಗೂ ಮಾಡ್ತಾನೆ. ಅಯ್ಯೋ ಅವಳಿಗೆ ಹಿಂಗಾಗಿದೆ, ನಾನು ಯಾಕೆ ಬಾಯಿ ಮುಚ್ಕೊಂಡು ಇದ್ಬಿಡ್ತಾರೆ. ಹಾಗಾದ ಒಂದು ಸನ್ನಿವೇಶ. ಆದ್ರೆ ಇವತ್ತು ನಾವು ಗಮನಿಸಬೇಕಾಗಿರೋದು ಅದೇ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಹೆಣ್ಣು ಮಕ್ಕಳ ಮಾನ ರಕ್ಷಣೆಗೆ ಇವತ್ತು ಸಂವಿಧಾನ ಯಾಕೆ ಅಷ್ಟು ಬಲಿಷ್ಠವಾಗಿ ಅವರಿಗೆ ಆ ಒಂದು ವಿಚಾರದಲ್ಲಿ ಯಾಕೆ ಅವ್ರನ್ನ ಇದು ಮಾಡ್ತದೆ, ಸಪೋರ್ಟ್ ಕೊಡ್ತಾ ಇದೆ, ಯಾಕೆ ವಿಶೇಷ ಕಾನೂನುಗಳ ರಚನೆ ಮಾಡ್ತಾ ಇದೆ. ಗ್ರಾಮದ ಪ್ರಮುಖರಾದ ನ್ಯಾಯವಾದಿ ನೀಲಪ್ಪ ದೊಡ್ಮನಿ ಮಾತನಾಡುತ್ತಾ, ಬಾಬಾ ಸಾಹೇಬರ ಆಸೆಯಂತೆ ಪ್ರತಿಯೊಬ್ಬರು ತಮ್ಮ ಮಕ್ಕಳಿಗೆ ಶಿಕ್ಷಣ ನೀಡಿದಾಗ ಮಾತ್ರ ಅವರ ಕನಸು ನನಸಾಗುವುದು, ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದಕ್ಕೆ ಸಾರ್ಥಕವಾಗುವುದು ಎಂದು ಹೇಳಿದರು. ಮತ್ತೊಂದು ವಿಷಯನ ತಂದು ಅದರಲ್ಲಿ ವಿಸ್ತರಣೆ ಮಾಡುವುದರಿಂದ ಜನಗಳಿಗೆ ಸರಿಯಾದಂತ ಮಾಹಿತಿ ಹೋಗೋದಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅಂಬೇಡ್ಕರ್ ಅವರು ಇಡೀ ಆರ್ಥಿಕ ವ್ಯವಸ್ಥೆ ನಡೀತಾ ಇರೋದು ಈ ದೇಶದಲ್ಲಿ ರಿಸರ್ವ್ ಬ್ಯಾಂಕ್ ಇಂದ. ಬಟ್ ಆ ರಿಸರ್ವ್ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಬೇಕಾದ್ರೆ ಮೂಲ ಕಾರಣ ಅಂಬೇಡ್ಕರ್ ಬರೆದಿರ್ತಂತ ಪುಸ್ತಕದ ಒಂದು ವಿಷಯಗಳನ್ನ ತೆಗೆದುಕೊಂಡು ಇವತ್ತು RBI ಈ ದೇಶದಲ್ಲಿ ಆರ್ಥಿಕ ವ್ಯವಸ್ಥೆಯನ್ನು ನಡೆಸ್ತಾ ಇದೆ. ಬಟ್ ದುರಂತ ಏನು ನೋಡಿ, ಅಂಬೇಡ್ಕರ್ ಅವರು ಅಷ್ಟೆಲ್ಲ ಶ್ರಮ ವಹಿಸಿ ಒಂದು ಆರ್ಥಿಕ ವ್ಯವಸ್ಥೆ ಒಂದು ದೇಶದಲ್ಲಿ ನಡಿಬೇಕಾದ್ರೆ ಅವರು ಹಾಕಿಕೊಂಡ ರೂಪರೇಷೆಗಳ ಮೇಲೆ ಒಂದು RBI ನೀಡ್ತಾ ಇದೆ. ಬಟ್ ಇವತ್ತು ಯಾವ ನೋಟಲ್ಲಿ ಅಂಬೇಡ್ಕರ್ ಫೋಟೋ ನಾವು ಕಾಣ್ತಾ ಇಲ್ಲ ಬಂಧುಗಳೇ.
ಬಟ್ ಅವ್ರು ಕೊಟ್ಟಂತ ಆ ಒಂದು ಸಲಹೆ ಮತ್ತು ಇದು ಸೂಚನೆ ಮತ್ತು ಅವ್ರು ಹಾಕಿ ಕೊಟ್ಟಂತ ಬುನಾದಿ ಅದ್ರ ಮೇಲೆ ಇವತ್ತು RBI ನಿಂತಿದೆ. ಅವರೇ ಹೇಳ್ತಾ ಇದ್ದಾರೆ, RBI ವ್ಯವಸ್ಥಾಪಕರು. ಹೋರಾಟಗಾರರಾದ ಗಫರ್ ಸಾಬ್ ದೇವದಾಸಿ, ಪದ್ಧತಿ ವಿಮೋಚನಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸೌಭಾಗ್ಯಮ್ಮ ದೊಡ್ಮನಿ, ಗೌರಿ ಗೋನಾಳ್, ಮರಿಯಮ್ಮ ಹಾಗೂ ವೇದಿಕೆಯಲ್ಲಿ ಇದ್ದರು. ಲೋಕೇಶ್ ಭಜಂತ್ರಿ, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕೊಪ್ಪಳ. ತಮ್ಮ ಅನುಕೂಲಕ್ಕೆ ತಕ್ಕಂತೆ ಸಂವಿಧಾನ ಬದಲಾವಣೆ ಮಾಡುತ್ತಿದ್ದೇವೆ ಎಂದು ಹೇಳುತ್ತಿರುವವರನ್ನ ಬದಲಾಯಿಸುವ ಕಾಲ ಈಗ ಜನತೆ ಮುಂದೆ ಇದ್ದು, ಅಂಥವರನ್ನ ರಾಷ್ಟ್ರದ ಜನತೆ ರಾಜಕೀಯದಿಂದ ಕಿತ್ತು ತೆಗೆಯಬೇಕು ಎಂದು ಶಾಸಕ ಕೆ. ರಾಘವೇಂದ್ರ ಹಿಟ್ನಾಳ್ ಹೇಳಿದರು. ಲೋಕಸಭಾ ಚುನಾವಣೆಯ ಕೊಪ್ಪಳ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕೆ. ರಾಜಶೇಖರ್ ಹಿಟ್ನಾಳ್ ಪರವಾಗಿ ತಾಲೂಕಿನ ಬಂಡಿಹರ್ಲಾಪುರ, ಶಿವಪುರ, ಅಗಳಕೇರ, ಹುಲಿಗಿ, ಮುನಿರಾಬಾದ್, ಹೊಸಳ್ಳಿ ಮತ್ತು ಬೇವಿನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಯೋಜಿಸಿದ್ದ ಪ್ರಚಾರ ಕಾರ್ಯದಲ್ಲಿ ಶಾಸಕ ರಾಘವೇಂದ್ರ ಹಿಟ್ನಾಳ್ ಮಾತನಾಡುತ್ತಾ, ಸಂವಿಧಾನ ರಕ್ಷಣೆಗಾಗಿ ಇಂಡಿಯಾ ಮೈತ್ರಿಕೂಟ ಹೋರಾಟ ಮಾಡುತ್ತಿದೆ. ಮತ್ತೊಂದೆಡೆ ಬದಲಾವಣೆ ಮುಖೇನ ಸಂವಿಧಾನವನ್ನು ಹಾಳು ಮಾಡಲು ಹವಣಿಸುತ್ತಿದ್ದಾರೆ. ಸಂವಿಧಾನ ರಕ್ಷಣೆಯೇ ಇಂಡಿಯಾ ಕೂಟದ ಮುಖ್ಯ ಗುರಿಯಾಗಿದೆ. ಜಾತಿ ಮತ್ತು ಧರ್ಮದ ಆಧಾರದ ಮೇಲೆ ಜನರನ್ನ ಒಕ್ಕಲೆಬ್ಬಿಸುವ ಬಿಜೆಪಿಯವರಿಗೆ ತಕ್ಕ ಪಾಠ ಕಲಿಸಬೇಕಿದೆ. ಈ ನಿಟ್ಟಿನಲ್ಲಿ ಮತದಾರರು ಕಾಂಗ್ರೆಸ್ ಪಕ್ಷದ ಜೊತೆ ಕೈ ಜೋಡಿಸಬೇಕಿದೆ ಎಂದರು. ಗ್ಯಾರಂಟಿ ಬಗ್ಗೆ ಅಪಹಾಸ್ಯ ಮಾಡಿದ ಪ್ರಧಾನಮಂತ್ರಿಯವರೇ ಇಂದು ತಮ್ಮ ಪ್ರಣಾಳಿಕೆಯಲ್ಲಿ ಕೆಲವೊಂದು ಗ್ಯಾರಂಟಿ ಘೋಷಿಸಿದ್ದಾರೆ. ಕಾರ್ಪೊರೇಟರ್ ಕಂಪನಿ ಪರವಾಗಿರುವ ಮೋದಿಯವರಿಗೆ ಬಡ ಜನರ ಕಷ್ಟ ಅರ್ಥವಾಗುವುದಿಲ್ಲ. ಮೋದಿ ಆಡಳಿತದಿಂದ ದೇಶ ದಿವಾಳಿಯಾಗಿದೆ ಎಂದರು. ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಕೆ. ರಾಜಶೇಖರ್ ಹಿಟ್ನಾಳ್ ಪರ ಮತಯಾಚನೆ ತೆರಳಿದ ವೇಳೆ ಶಾಸಕ ಕೆ. ರಾಘವೇಂದ್ರ ಹಿಟ್ನಾಳ್ ಅವರನ್ನ ಬಂಡಿಹರ್ಲಾಪುರ, ಹುಲ್ಗಿ, ಹೊಸಳ್ಳಿ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಕಾರ್ಯಕರ್ತರು ಹೂ ಮಳೆಗೈಯುವ ಮೂಲಕ ಭರ್ಜರಿಯಾಗಿ ಬರಮಾಡಿಕೊಂಡರು. ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕೊಪ್ಪಳ. 2024ರ ಲೋಕಸಭಾ ಚುನಾವಣೆ ಬಹಳ ಪ್ರಮುಖವಾದಂತಹ ಚುನಾವಣೆ. ದೇಶದ ಆಡಳಿತವನ್ನ ಬದಲಾವಣೆ ಮಾಡ್ತಕ್ಕಂಥ ಚುನಾವಣೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ಅವೆಲ್ಲ ಪ್ರತಿದಿನ ಟಿವಿ ಮಾಧ್ಯಮಗಳು, ಪತ್ರಿಕೆಗಳನ್ನ ತಾವು ನೋಡ್ತಾ ಇದ್ದೀವಿ. ವಿಶೇಷವಾಗಿ ತಾಯಂದ್ರು ಇವತ್ತು ಬಹಳಷ್ಟು ಸಂಖ್ಯೆಯಲ್ಲಿ ಯಾಕೆ ಸೇರಿದೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ರಾಜ್ಯದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು DK ಶಿವಕುಮಾರ್ ಅವರು ಏನು ಚುನಾವಣೆ ಪೂರ್ವದಲ್ಲಿ 5 ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿ 8-9 ತಿಂಗಳಲ್ಲಿ ನೇರವಾಗಿ ನಿಮ್ಮ ಅಕೌಂಟ್ಗೆ ಹಣ ಹಾಕ್ತಕ್ಕಂಥ ಕೆಲಸ ಈ ದೇಶದಲ್ಲಿ ಯಾರಾದ್ರೂ ಮುಖ್ಯಮಂತ್ರಿಗಳು ಮಾಡಿದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅಂತಕ್ಕಂಥ ಕೂಡ ತಾಯಂದ್ರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನೋಡ್ತಾ ಇದ್ದೀರಿ 5 ಗ್ಯಾರಂಟಿ ಯೋಜನೆಗಳು. ಶಕ್ತಿ ಯೋಜನೆ ಅಂತೇಳಿ ಬಸ್ನಲ್ಲಿ ಉಚಿತವಾಗಿ ಮಹಿಳೆಯರಿಗೆ ಪ್ರಯಾಣ ಮಾಡಲಿಕ್ಕೆ ಅವಕಾಶ ಕೊಟ್ಟು ಇವತ್ತು 1,75,00,000ಕ್ಕೂ ಹೆಚ್ಚು ಮಹಿಳೆಯರು ಇವತ್ತು 9-10 ತಿಂಗಳಲ್ಲಿ ಪ್ರಯಾಣವನ್ನು ಬಸ್ನಲ್ಲಿ ಮಾಡಿದ್ದಾರೆ. ಕೊಪ್ಪಳ ಜಿಲ್ಲೆ ಕುಕನೂರು ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಹುಬ್ಬಳ್ಳಿ ನಗರದ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಸಹಯೋಗದಲ್ಲಿ ಕ್ಯಾನ್ಸರ್ ದಿನಾಚರಣೆ 2024ರ ಕಾರ್ಯಕ್ರಮ ಹಾಗೂ ಕ್ಯಾನ್ಸರ್ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಡಾಕ್ಟರ್ ಮಂಜುನಾಥ ಬ್ಯಾಲವುಣಿಸಿ ಮಾತನಾಡುತ್ತಾ, ಮಾನವನಾದ ಮೇಲೆ ಆರೋಗ್ಯದಲ್ಲಿ ಏರುಪೇರು ಆಗುವುದು ಸಹಜ. ಅಂತಹ ಸಂದರ್ಭದಲ್ಲಿ ಸಂಕೋಚ ಪಡದೆ ಸೂಕ್ತ ವೈದ್ಯರನ್ನು ಕಂಡಾಗ ಆರೋಗ್ಯ ಸಮಸ್ಯೆಯಿಂದ ಮುಕ್ತಿ ಹೊಂದುವ ಎಲ್ಲ ಅವಕಾಶಗಳಿದ್ದು ತಪ್ಪದೇ ವೈದ್ಯರನ್ನು ಕಂಡು ಸೂಕ್ತ ಚಿಕಿತ್ಸೆಗೆ ಒಳಗಾಗಿ ಎಂದು ಕರೆ ನೀಡಿದರು. ಆಯುಷ್ಮಾನ್ ಆರೋಗ್ಯ ಕರ್ನಾಟಕ ಅಂತ ಏನು ನಾವು ಯೋಜನೆ ಹೇಳ್ತೀವಿ, ಅದು ಕೂಡ ಅವರ ಹಾಸ್ಪಿಟಲಲ್ಲಿ ಲಭ್ಯ ಇದೆ. ಅಂದರೆ ನಾವೀಗ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಏನಾದರೂ ಚಿಕಿತ್ಸೆ ಇದ್ದಿದ್ದೇ ಇರುವಾಗ ನಾವು ಹೆಚ್ಚಿನ ಚಿಕಿತ್ಸೆಗಾಗಿ ಬೇರೆ ಹಾಸ್ಪಿಟಲ್ಸ್ಗೆ ನಾವು ರೆಫರ್ ಮಾಡ್ತೀವಿ. ಆ ರೆಫರ್ ಮಾಡಿದಾಗ ನಮ್ಮ ಇದರಲ್ಲಿ ಹೆಂಗಿರುತ್ತೆ, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂದರೆ ತುಂಬ ಖರ್ಚಾಗುತ್ತೆ ಅಂದ್ಕೊಂಡಿರ್ತೀವಿ. ಆದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಏನು ಯೋಜನೆ ಮಾಡಿದ್ದಾರೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವ್ರ ಜೊತೆಗೆ ಟೈಅಪ್ ಆಗಿ ಮಾಡಿದಾರಲ್ಲ, ಒಂದು ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ತಗೊಂಡು EBRKದಲ್ಲಿ ನಾವು ಆ ಟ್ರೀಟ್ಮೆಂಟನ್ನು ತಗೋಬೋದು. ಆ ಥರದ ನಮ್ಮ ಹುಬ್ಬಳ್ಳಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೂಡ ಆ ಸೌಲಭ್ಯ ಇದೆ. ಸೊ ಅದಕ್ಕೆ ನೀವು ಏನಾದರೂ
ಕ್ಯಾನ್ಸರ್ ಇರಬಹುದು ಅನ್ನೋ ಏನಾದ್ರು ಲಕ್ಷಣಗಳು ಕಂಡು ಬಂತು ಅಂದರೆ ಇವತ್ತಿನ ಕ್ಯಾಂಪಲ್ಲಿ ನೀವೇನು ಪರೀಕ್ಷೆಗೆ ಒಳಪಟ್ಟು ಅದು ಕ್ಯಾಂಪಲ್ಲಿ ಬಂದಿದೆ ಅಂತ ಗೊತ್ತಾದರೂ ಕೂಡ ನೀವು ಹೆದರಬೇಕಾದಂಥ ಅವಶ್ಯಕತೆ ಇಲ್ಲ. ಸೊ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನಲ್ಲಿ ABRK ಸೌಲಭ್ಯ ಕೂಡ ಅಲ್ಲಿ ಇದೆ. ಸೊ ನೀವು ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ತಗೊಂಡು ಅಲ್ಲಿ ಹೋದರೆ ನಿಮಗೆ ಉಚಿತವಾದ ಚಿಕಿತ್ಸೆ ನಿಮಗೆ ಅಲ್ಲಿ ಸಿಗಬಹುದು. ಸೊ ಇದೇ ಸಂದರ್ಭದಲ್ಲಿ ಕುಕ್ನೂರು ಮತ್ತು ಸುತ್ತಮುತ್ತಲಿನ ಗ್ರಾಮಗಳಿಂದ ಬಂದಂಥ ಎಲ್ಲ ನಾಗರಿಕರಿಗೂ ಈ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಇವತ್ತು ನಡೀತಕ್ಕಂಥ ಕ್ಯಾನ್ಸರ್ ತಪಾಸಣಾ ಸಭಾಕ್ಕೆ ಬಂದಂಥ ನಿಮಗೆಲ್ಲರಿಗೂ ಇದು ಸಮುದಾಯ ಆರೋಗ್ಯ ಕೇಂದ್ರದ ದಂತ ವೈದ್ಯ ಡಾಕ್ಟರ್ ಸುಷ್ಮಾ ಜಿ ಮಠದ ಮಾತನಾಡಿ, ಬಾಯಿಗೆ ಸಂಬಂಧಪಟ್ಟ ಕ್ಯಾನ್ಸರ್ ಕಾಯಿಲೆ ಬಹುತೇಕ ತಂಬಾಕು ಸೇವನೆಯಿಂದ ಸಂಭವಿಸಬಹುದಾಗಿದ್ದು, ತಂಬಾಕು ವ್ಯಸನವುಳ್ಳವರು ಕ್ರಮೇಣ ತಂಬಾಕನ್ನು ತ್ಯಜಿಸಿ ಉತ್ತಮವಾದ ಆರೋಗ್ಯವನ್ನು ನಿಮ್ಮದಾಗಿಸಿಕೊಳ್ಳಿ ಎಂದು ಹೇಳಿದರು. ಮೋಸ್ಟ್ ಕಾಮನ್ ಆಗಿ ಕ್ಯಾನ್ಸರ್ಸ್, ಹಲವಾರು ಥರದ ಕ್ಯಾನ್ಸರ್ಸ್ ಬರುತ್ತೆ. ಕ್ಯಾನ್ಸರ್ಸ್ ಭಾಳ ಕಾಮನ್ ಆಗಿದೆ. ಕೆಲವೊಂದು ಕೇಸಸ್ ಇರುತ್ತೆ, ಮಕ್ಕಳಲ್ಲಿ ರಕ್ತ ಕಡಿಮೆ ಇದೆ ಅಂದ್ಬಿಟ್ಟು ಸುಮ್ಮನೆ ಹೋಗಿ ರಕ್ತ ಹಾಕ್ಸ್ಕೊಂಡ್ಬರೋದು, ಆ ಥರ ಎಲ್ಲ ಮಾಡೋಕ್ಕೆ ಬರಲ್ಲ. ಯಾಕೆ ಅಂದರೆ ಅದು ಒಂದೊಂದ್ಸತಿ ಕ್ಯಾನ್ಸರ್ನು ಆ ಥರ ಪ್ರೆಸೆಂಟ್ ಮಾಡ್ತಾ ಇರುತ್ತೆ, ಆಯಿತಾ. ಆಮೇಲೆ ಅಡಲಸೆಂಟ್ ಏಜ್ ಬಂದರೆ ಸರ್ವೈಕಲ್ ಕ್ಯಾನ್ಸರ್ ಅಂದರೆ ಮೇಯ್ನಾಗಿ ಅದಕ್ಕೆ ಪ್ರಿವೆಂಟ್ ಮಾಡೋಕ್ಕೆ HPV ವ್ಯಾಕ್ಸಿನೇಷನ್ ಅಂತ ಮಾಡ್ತಾರೆ. ಅದನ್ನು ನಾವು ಫಾಲೋ ಮಾಡ್ಬೇಕಾಗುತ್ತೆ. ಸರ್ಕಾರದಿಂದ ಹಲವಾರು ಈ ಥರ ಶಿಬಿರಗಳು ಇರುತ್ತೆ, ಅವನ್ನೆಲ್ಲ ನೀವು ಬಂದು ತಪಾಸಣೆ ಮಾಡಿಸ್ಬೇಕಾಗುತ್ತೆ. ಅದಕ್ಕೆ ಪ್ರಿವೆಂಟಿವ್ ಮೆಷರ್ಸ್ ಏನೇನಿರುತ್ತೆ, ಲೈಕ್ ಕೆಲವೊಂದು ಕ್ಯಾನ್ಸರ್ಸ್ ಮಾತ್ರ ಇರುತ್ತೆ, ಆ ಕ್ಯಾನ್ಸರ್ಗೆ ಪ್ರಿವೆಂಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಅದೇ ಸರ್ವೈಕಲ್ ಕ್ಯಾನ್ಸರ್ ಅಂತ, ಆ ಕ್ಯಾನ್ಸರ್ಗೆ ವ್ಯಾಕ್ಸಿನೇಷನ್ ಹಾಕೋದ್ರಿಂದ HPV ವ್ಯಾಕ್ಸಿನೇಷನ್ಗಳು ಅಡಲಸೆಂಟ್ ಏಜ್ ಗ್ರೂಪಲ್ಲಿ ಅಂದರೆ 13-14 ವರ್ಷದಲ್ಲಿ ಆ ಒಂದು ಇಂಜೆಕ್ಷನ್ ಮಾಡಿಸೋದ್ರಿಂದ ಗರ್ಭಕೋಶದ ಕ್ಯಾನ್ಸರ್ನ ನಿವಾರಣೆ ಮಾಡ್ಬೋದು. ಚಿಕ್ಕ ಮಕ್ಕಳ ತಜ್ಞೆ ಡಾಕ್ಟರ್ ಭಾವನಾ ಮಾತನಾಡಿ, ಚಿಕ್ಕ ಮಕ್ಕಳ ಆರೋಗ್ಯ ಏರುಪೇರಾಗದಂತೆ ನೋಡಿಕೊಳ್ಳುವುದು ಪ್ರತಿಯೊಬ್ಬ ಪಾಲಕರ ಕರ್ತವ್ಯವಾಗಿದೆ ಹಾಗೂ ಭವಿಷ್ಯದಲ್ಲಿ ಅವರಿಗೆ ಯಾವುದೇ ರೋಗಗಳು ಬಾಧಿಸದೇ ಇರಲು ಸೂಕ್ತ ಲಸಿಕೆಗಳನ್ನು ವೈದ್ಯರು ಸೂಚಿಸುವ ಸಂದರ್ಭದಲ್ಲಿ ನೀಡಿ ತಮ್ಮ ಮಕ್ಕಳ ಆರೋಗ್ಯವನ್ನು ಶಾಶ್ವತವಾಗಿ ಕಾಪಾಡಿಕೊಳ್ಳಿ ಎಂದು ಹೇಳಿದರು. ಸಣ್ಣದು ಒಂದು ಶೇಂಗಾ ಕಾಳಷ್ಟು ಇರುವಂತಕ್ಕಂತೂ ದೊಡ್ಡದಾಗ್ತಾ ಇದೆ, ಅದ್ರ ನೋವಿಲ್ಲ, ಅದರಿಂದ ಏನೂ ತೊಂದರೆ ಇಲ್ಲ. ಆದರೂ ಅಂಥ ಗಂಟೆಗಳೇ ತುಂಬ ಡೇಂಜರ್ ಇರುತ್ತೆ. ದಯವಿಟ್ಟು ಅದನ್ನ ತಪಾಸಣೆ ಮಾಡಿಸ್ಕೊಳ್ಬೇಕು. ಫಸ್ಟ್ ಇವಾಗ ಅಲ್ಲಿಂದ ಸ್ಪೆಷಲಿಸ್ಟ್ ಬಂದಿದ್ದಾರೆ ಅಂದರೆ ಅವ್ರನ್ನ ನೀವು ತೋರಿಸ್ಕೊಳ್ಳಿ. ಅದು ಬಿಟ್ಟು ನನ್ನ ಸ್ಪೆಷಾಲಿಟಿ ಬಗ್ಗೆ ಹೇಳ್ತೀನಿ ನಾನು. ಬಾಯಿ ಕ್ಯಾನ್ಸರ್ ಅಂತ ಏನು ಹೇಳ್ತಾರಲ್ಲ, ಇದು ಮೇನ್ ಕಾರಣ ಇವಾಗ ದೇವ್ರು ಕೊಟ್ಟಿರೋ ದೇಹ. ಇವಾಗ ಬೇರೆ ಗರ್ಭಕೋಶ ಕ್ಯಾನ್ಸರು ಇದೆಲ್ಲ ನಮ್ಮ ಕೈಯಲ್ಲಿ ಇರೋದಿಲ್ಲ. ಅದು ಬರುತ್ತೆ, ಅದನ್ನ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಕೆಲವರಿಗೆ ಬರುತ್ತೆ, ಕೆಲವರಿಗೆ ಬರೋದಿಲ್ಲ. ಬಟ್ ಬಾಯಲ್ಲಿ ಬರುವಂಥ ಕ್ಯಾನ್ಸರು ನೀವೇ ಮಾಡ್ಕೊಡುವಂಥ ಕ್ಯಾನ್ಸರ್ಗಳು. ಹೇಗೆ ಮಾಡ್ಕೊತೀರಿ ಅಂದರೆ ನೀವು ಏನೋ ತಂಬಾಕಿಂದ, ಎಲೆ ಅಡಿಕೆಯಲ್ಲಿ ಇವೆಲ್ಲ ಏನು ಗೊತ್ತಾ, ಮೋರ್ ದೆನ್ 3,000ಕ್ಕಿಂತ ಜಾಸ್ತಿ ರಾಸಾಯನಿಕ ಪದಗಳಿರೋದ್ರಿಂದ, ಅದು ಪದಾರ್ಥಗಳಿರೋದ್ರಿಂದ ನಿಮಗೆ ಆ ತಂಬಾಕಿನಿಂದ ಬರುವಂತಹ ಕ್ಯಾನ್ಸರ್ ಗಡ್ಡೆಗಳೇನಿದೆಯಲ್ಲ, ಸೊ ಅದರಿಂದ ಆಗುವಂಥ ಮುಂದೆ ಬರುವಂಥ ಕಾನ್ಸಿಕ್ವೆನ್ಸಸ್ ತುಂಬ ಕಠಿಣವಾಗಿರುತ್ತೆ. ನಿಮ್ಮದು ನಾರ್ಮಲ್ ಲೈಫ್ ಆಗಿ ಇರೋದಿಲ್ಲ. ಸೊ ಆದಷ್ಟು ಅದು ಮುಂಚೆ ಬರುವಂಥ ಪ್ರೀ ಕ್ಯಾನ್ಸರಸ್ ಲಕ್ಷಣಗಳಂದ್ರೆ ಹೇಗಿರುತ್ತೆ ಅಂದರೆ, ನೀವು ತಿನ್ನೋ ತಂಬಾಕಿಂದ ನೀವೇ ಬಾಯಲ್ಲಿ ಚೆಕ್ ಮಾಡ್ಕೋಬೋದು. ಸೊ ಯೂಶಲಿ ನಮ್ದೆಲ್ಲರಿಗೂ ಇದು ತುಂಬ ಎಲಾಸ್ಟಿಕ್ ಇರುತ್ತೆ, ನಾವು ಬ್ಲೋ ಮಾಡಿ ಇದನ್ನ ಮುಟ್ಬೋದು. ಬಟ್ ನಿಮಗೆ ಕ್ಯಾನ್ಸರ್ ಬರುವಂಥ ಮುಂಚಿನಂಥ ಲಕ್ಷಣಗಳು ಹೇಗಿರುತ್ತೆ ಅಂದರೆ, ತಂಬಾಕು ತಿಂತಿದ್ರೆ ಇದು ಗಟ್ಟಿಯಾಗಿರುತ್ತೆ, ಆಮೇಲೆ ಬಾಯಲ್ಲಿ ಖಾರ ಹೋಗೋದಿಲ್ಲ, ಖಾರ ತಿನ್ನಲಿಕ್ಕೆ ಆಗೋದಿಲ್ಲ. ಸೊ ಇವೆಲ್ಲ ಆಮೇಲೆ ಬಾಯಲ್ಲಿ ಮುಟ್ಟಿದ ತಕ್ಷಣ ಕೆಲವೊಂದು ಗಡ್ಡೆಗಳು ಬಂದಿರುತ್ತೆ, ಆದರೆ ನೋವು ಇರೋದಿಲ್ಲ. ತುಂಬ ದಿನದಿಂದ ಇದೆ ಅಂತ ಹೇಳ್ತಾ ಇರ್ತೀವಿ. ಕೆಲವೊಂದ್ಸಲ ಅದು ಮುಟ್ಟಿದ ತಕ್ಷಣ ರಕ್ತ ಬರುತ್ತೆ ಅಂತಲೂ ಹೇಳ್ತೀವಿ. ಬ್ರಷ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬಾಯಿ ತೆಗಿಲಿಕ್ಕೆ ಆಗೋದಿಲ್ಲ. ನಾವೆಲ್ಲ ಇಷ್ಟು ಮಟ್ಟಿಗೆ ತೆಗೆದ್ರೆ ತಂಬಾಕು ತಿನ್ನುವಂತಹ. ಮಲ್ಲಯ್ಯ ಗದಗಿನ ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕುಕನೂರು. ಕೊಪ್ಪಳ ಜಿಲ್ಲೆ ಕೆರಳ್ಳಿ ಗ್ರಾಮದಲ್ಲಿ ಬಾಬಾ ಸಾಹೇಬ್ BR ಅಂಬೇಡ್ಕರ್ ಅವರ 133ನೇ ಜಯಂತಿಯನ್ನು ಆಚರಿಸಲಾಯಿತು. ಅಂಬೇಡ್ಕರ್ ರವರ ಭಾವಚಿತ್ರಕ್ಕೆ ಪುಷ್ಪಾಂಜಲಿ ಸಲ್ಲಿಸಿ ಯುವ ಮುಖಂಡ ಪರಶುರಾಮ ಕೆರಳ್ಳಿ ಮಾತನಾಡಿ, ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾರತ ದೇಶ ಕಂಡ ಮಹಾನ್ ಚೇತನರು. ಸುಭದ್ರ ಭಾರತ ನಿರ್ಮಾಣದಲ್ಲಿ ಅವರ ಪಾತ್ರ ಅತಿ ಮುಖ್ಯವಾಗಿದೆ. ದೇಶದ ಮತ್ತು ದೇಶವಾಸಿಗಳ ಸಲುವಾಗಿ ತಮ್ಮ ಜೀವನವನ್ನೇ ಮುಡಿಪಿಟ್ಟರು. ಭಾರತ ದೇಶಕ್ಕೆ ಅವರ ಕೊಡುಗೆ ಅಪಾರವಾಗಿದ್ದು, ಅವರನ್ನು ಒಂದೇ ಸಮಾಜಕ್ಕೆ ಸೀಮಿತಗೊಳಿಸದೆ ಎಲ್ಲ ಸಮಾಜದವರು ಗೌರವಪೂರ್ವಕವಾಗಿ ಕಾಣಬೇಕಾಗಿದೆ.
ಅವರು ಕೊಟ್ಟ ಸಂವಿಧಾನದ ಆಧಾರದ ಮೇಲೆ ನಮ್ಮ ದೇಶ ಮುನ್ನಡೆಯುತ್ತಿದ್ದು ಸಮಾನತೆ ಸಂವಿಧಾನದ ಮೂಲ ಮಂತ್ರವಾಗಿದೆ ಎಂದು ಹೇಳಿದರು. ನಿಂಗರಾಜ್ ದೊಡ್ಡಮನಿ, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕೊಪ್ಪಳ. ಜಯಂತಿಗಷ್ಟ ಹಿಂಗೆ ಮಾಡ್ತಾರ ಏನ ಉಳ್ಕಿದ್ವೆಲ್ಲ ಪಂಚಾಯತಿ ಕಾರ್ಯಕಲಾಪಗಳಿಗೂ ಮಾಡ್ತಾರ ಸಭೆಗಳನ್ನು? ನನಗೆ ತಿಳಿದ ಮಟ್ಟಿಗೆ ಸಾರ್ವಜನಿಕರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ ಅಂತೇಳಿ ಮಾಹಿತಿ ಇದೆ. ಬಟ್ ಯಾರೇ ಈ ಸಾರ್ವಜನಿಕರು ಫೋನ್ ಮಾಡಿದಾಗ ಅವರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲಂತೆ. ಜೊತೆಗೆ ಅವರು ಕರ್ತವ್ಯಕ್ಕೆ ಬರಬೇಕಾದ್ರೆ ಅವರ ಒಂದು ವೇಳೆ ಏನಿದೆಯಲ್ಲ ಅದು ಸಾರ್ವಜನಿಕರಿಗೆ ಮಾಹಿತಿ ಇಲ್ಲ. ಎಷ್ಟೊತ್ತಿಗೆ ಬರ್ತಾರೆ ಎಷ್ಟೊತ್ತಿಗೆ ಹೋಗ್ಬಿಡ್ತಾರೆ ಅಂತ ಸಾರ್ವಜನಿಕರೇ ಮಾತಾಡ್ತಾ ಇದ್ದಾರೆ. ಹಾಗಾಗಿ ತಾವು ಮುಂದಿನ ದಿನಗಳಲ್ಲಿ ಈ ಇಲಾಖೆಯಲ್ಲಿ CCTV ಕ್ಯಾಮೆರಾ ಇದೆ, ಬಟ್ ಅದು ನೆಪ ಮಾತ್ರಕ್ಕೆ ಇದೆ. ನಾನು ಈ ಮೂಲಕ ಜಿಲ್ಲಾ ಪಂಚಾಯತಿ CEO ಅವರಿಗೆ ಒತ್ತಾಯ ಮಾಡ್ತಾ ಇದ್ದೇನೆ, ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಬಯೋಮೆಟ್ರಿಕ್ ಅನ್ನೋ ವ್ಯವಸ್ಥೆಯನ್ನು ಅಳವಡಿಸಿ ಅವರ ಹಾಜರಾತಿಯನ್ನು ದಾಖಲೆಪಡಿಸಿಕೊಳ್ಳಬೇಕಾಗಿ ಮಾನ್ಯ CEO ಅವರಲ್ಲಿ ಮನವಿ ಮಾಡಿಕೊಳ್ತೇನೆ. ಸರ್, ಈಗಾಗಲೇ ಎಲ್ಲಾ ಪಂಚಾಯತಿ ಒಳಗೆ ಬಯೋಮೆಟ್ರಿಕ್ ಜಾರಿ ಆಗಿದೆ ಸರ್. ಬಟ್ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಅದು ಬಯೋಮೆಟ್ರಿಕ್ ಎಲ್ಲಿ ಕಾಣ್ತಾನೆ ಇಲ್ಲ. ಮೇಲಾಧಿಕಾರಿಗಳಿಗೆ ಗಮನಕ್ಕೆ ಏನಾದರೂ ತಗೊಂಡ್ಬಂದಿರಿ ಇದನ್ನ? ಈಗ ನಿಮ್ಮ ವಾಹಿನಿ ಮೂಲಕನೇ ನಾನು ಮಾನ್ಯ CEO ಅವರಿಗೆ ಮನವಿ ಮಾಡ್ತಾ ಇದ್ದೀನಿ. ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಯಬೇಕಾದರೆ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕೆಂದು ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಹೇಳಿದರು. ಕೊಪ್ಪಳ ಲೋಕಸಭಾ ಚುನಾವಣಾ ಪ್ರಚಾರಾರ್ಥವಾಗಿ ಬೇವೂರು ಗ್ರಾಮದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷದವರು ದೇಶದ ಸ್ವಾತಂತ್ರ್ಯಕ್ಕಾಗಿ ಹಲವಾರು ನಾಯಕರು ಜೈಲು ಸೇರಿ ಹೋರಾಟ ಮಾಡಿ ಮರಣ ಹೊಂದಿದ್ದಾರೆ. ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೆ. ಬಿಜೆಪಿಯವರು ಯಾರಾದರೂ ಹೋರಾಡಿ ಜೈಲು ಸೇರಿದ್ದಾರೆ ಎಂದು ಪ್ರಶ್ನಿಸಿದರು. ಬಿಜೆಪಿ ಪಕ್ಷ 17 ವರ್ಷಗಳ ಕಾಲ ಆಡಳಿತ ಮಾಡಿ ದೇಶದಲ್ಲಿ ಯಾವ ಒಂದು ಅಣೆಕಟ್ಟು ಕಟ್ಟಲಿಲ್ಲ, ನೀರಾವರಿ ಮಾಡಲಿಲ್ಲ. ವಾಜಪೇಯಿಯವರು, LK ಅಡ್ವಾಣಿಯವರು ಒಳ್ಳೆಯ ವ್ಯಕ್ತಿಗಳು. ಆದರೆ ಮೋದಿಯವರು ಕೋಮುವಾದಿಗಳು ಮತ್ತು ಜಾತಿವಾದಿಗಳು. ಜಾತಿ ಧರ್ಮಗಳ ನಡುವೆ ಜಗಳ ಮಾಡಿಸುವುದೇ ಅವರ ಉದ್ದೇಶವಾಗಿದೆ ಎಂದು ವಾಗ್ದಾಳಿ ನಡೆಸಿದರು. ಬಡ ರೈತರ ಸಾಲ ಮನ್ನಾ ಮಾಡಿಲ್ಲ. ಅಂಬಾನಿ, ಅದಾನಿ ಅಂತವರ ಸಾಲ ಮನ್ನಾ ಮಾಡಿ ದೇಶದಲ್ಲಿ ಭ್ರಷ್ಟಾಚಾರ ಮಾಡುವ ಸಾಲ ಮನ್ನಾ ಮಾಡಿದ್ದಾರೆ. ಬಡವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡದಂತೆ ಭ್ರಷ್ಟ ವ್ಯವಸ್ಥೆ ನಿರ್ಮಿಸಿಬಿಟ್ಟಿದ್ದಾರೆ. ದೇಶದಲ್ಲಿ ಬಿಜೆಪಿ ಪಕ್ಷದ ಸಾಧನೆ ಶೂನ್ಯವಾಗಿದೆ. ಕಪ್ಪು ಹಣ ತಂದು ಬಡವರಿಗೆ 15 ಲಕ್ಷ ಹಣ ಕೊಡ್ತೇನೆಂದು ಹೇಳಿದವರು ಯಾರ ಖಾತೆಗೆ ಜಮಾ ಆಗಿದೆ ಹೇಳಿ ಎಂದು ಪ್ರಶ್ನಿಸಿದರು. ಬಿಜೆಪಿ ನಂಬರ್ 1 ಸುಳ್ಳು ಹೇಳುವ ಪಕ್ಷವಾಗಿದೆ. ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ರಾಜ್ಯಕ್ಕೆ ನೀರಾವರಿಗಾಗಿ 5,300 ಕೋಟಿ ರೂಪಾಯಿ ಭದ್ರಾ ನದಿಗೆ ಕೊಡುವುದಾಗಿ ಹೇಳಿದರು. ಆದರೆ ಇದುವರೆಗೆ ಹಣ ಕೊಡಲಿಲ್ಲ ಎಂದು ನಿರ್ಮಲಾ ಸೀತಾರಾಮನ್ ವಿರುದ್ಧ ಹರಿಹಾಯ್ದರು. ಸಿದ್ದರಾಮಯ್ಯನವರ 5 ಗ್ಯಾರಂಟಿ ಯೋಜನೆಗಳಿಗೆ ಕೇಂದ್ರ ಸರ್ಕಾರದ ನೆರವು ನಮಗೆ ಬೇಕಾಗಿಲ್ಲ ಎಂದರು. ಬಿಜೆಪಿಯವರು ತಿನ್ನುವರಲ್ಲ ತಿನ್ನೋಕ್ಕೂ ಬಿಡೋರಲ್ಲ ಎಂದು ಹೇಳುತ್ತಾರೆ. ಬಿಜೆಪಿಯವರು ಚುನಾವಣೆ ಬಾಂಡ್ ಹಗರಣದಲ್ಲಿ 16,000 ಕೋಟಿ ರೂಪಾಯಿ ಹಣ ಭ್ರಷ್ಟಾಚಾರ ಮಾಡಿದ್ದಾರೆ ಎಂದು ಬಿಜೆಪಿ ವಿರುದ್ಧ ಹರಿಹಾಯ್ದರು. ಕಪ್ಪು ಹಣ ತರುತ್ತೇವೆ, ಪ್ರತಿ ವ್ಯಕ್ತಿಗೆ 15 ಲಕ್ಷ ಹಣ ಕೊಡುವುದಾಗಿ ಸುಳ್ಳು ಹೇಳಿದರು. ಆರ್ಥಿಕ ಪರಿಸ್ಥಿತಿ ಹದಗೆಟ್ಟು ಹೋಗಿದೆ, ನೀರಾವರಿ ಮಾಡುವುದಾಗಿ ಹೇಳಿದರು. ಯಾವ ನೀರಾವರಿಯೂ ಆಗಲಿಲ್ಲ. ದೇಶದಲ್ಲಿ ಅಭಿವೃದ್ಧಿ ಆಗಿದ್ದರೆ ಕಾಂಗ್ರೆಸ್ನವರಿಂದ ಮಾತ್ರ ಎಂದು ಹೇಳಿದರು. ಯುವಕರಿಗೆ 2 ಕೋಟಿ ಉದ್ಯೋಗ ಕೊಡುವುದಾಗಿ ಹೇಳಿದರು. 20 ಜನರಿಗೆ ಉದ್ಯೋಗವಿಲ್ಲ. ಜಾತಿ ಧರ್ಮದಲ್ಲೇ ರಾಜಕಾರಣ, ಹಿಂದೂ ಮುಸ್ಲಿಂ ಜಗಳ ಮಾಡುವುದು. ರಾಮನ ಗರ್ಭಗುಡಿ ಓಪನ್ ಮಾಡಿದವರೇ ರಾಜೀವ್ ಗಾಂಧಿ ಅವರು. ರಾಮನ ಹೆಸರಲ್ಲೇ ರಾಜಕಾರಣ ಮಾಡಲು ಬಿಜೆಪಿಯವರು ಹೊರಟಿದ್ದಾರೆ. ಇದರಿಂದ ಜನರ ಬದುಕು ಹಸನವಾಗುವುದಿಲ್ಲ. ಲಂಚ ತಿನ್ನುವರೇ ಬಿಜೆಪಿ ಪಕ್ಷದಲ್ಲಿದ್ದಾರೆ. ದೇಶದ ಎಲ್ಲ ಭ್ರಷ್ಟರು ಬಿಜೆಪಿಯಲ್ಲಿದ್ದಾರೆ ಎಂದು ವಾಗ್ದಾಳಿ ನಡೆಸಿದರು. ಬಿಜೆಪಿ ಪಕ್ಷದ ಸುಳ್ಳು ಭರವಸೆ ನಂಬಬೇಡಿ. ಬಿಜೆಪಿ ಕೇಂದ್ರ ಹಾಗೂ ರಾಜ್ಯ ನಾಯಕರು ಸುಳ್ಳು ಭರವಸೆಗಳನ್ನು ನೀಡಿ ಜನರನ್ನು ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ ವರ್ಷಕ್ಕೆ 2 ಕೋಟಿ ಉದ್ಯೋಗ ನೀಡುತ್ತೀವೆಂದು ಹೇಳಿದವರು ಅಧಿಕಾರದ ಚುಕ್ಕಾಣಿ ಹಿಡಿದು ಇಲ್ಲಿಯ ತನಕ ಒಂದು ಉದ್ಯೋಗವನ್ನು ಸೃಷ್ಟಿಸಿಲ್ಲ. ಆದ್ದರಿಂದ ಬಿಜೆಪಿ ಸುಳ್ಳು ಭರವಸೆಗಳಿಗೆ ನಂಬಿ ಮತ ಹಾಕಬೇಡಿ. ಶ್ರೀರಾಮನ ಹೆಸರಿನಲ್ಲಿ ರಾಜಕಾರಣ ಮಾಡಲು ಮುಂದಾಗಿದ್ದರೆ ಹಿಂದೂ ಮುಸ್ಲಿಂ ಮಧ್ಯೆ ಗಲಾಟೆ ನಿರ್ಮಿಸಿ ಬೇಳೆ ಬೇಯಿಸಿಕೊಳ್ಳುತ್ತಿದ್ದಾರೆ. ದೇಶಭಕ್ತಿ ಬಗ್ಗೆ ಮಾತನಾಡುವ ಬಿಜೆಪಿಯವರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಒಬ್ಬರಾದರೂ ಹೋರಾಡಿದ್ದಾರೆಯೇ? RSSನವರು ಅಂದು ಬ್ರಿಟಿಷರ ಪರ ಇದ್ದಾರೆ, ಇಂದು ಬಿಜೆಪಿ ಪರ ಇದ್ದಾರೆ ಎಂದು ಹೇಳಿದರು. ಸ್ವತಂತ್ರ ನಂತರ 70 ವರ್ಷ ಕಾಂಗ್ರೆಸ್ನವರು ಏನು ಮಾಡಿಲ್ಲ ಎಂದು ಹೇಳುವುದು ದೊಡ್ಡ ದೊಡ್ಡ ಅಣೆಕಟ್ಟು, ವಿಮಾನ ನಿಲ್ದಾಣ, ರಾಷ್ಟ್ರೀಯ ಹೆದ್ದಾರಿ, ಕೇಂದ್ರೀಯ ಶಾಲೆಗಳನ್ನು ಬಿಜೆಪಿಯವರು ಮಾಡಿದ್ದಾರೆ ಎಂದು ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದರು. ಬಿಜೆಪಿಯವರು ಬರೀ ಸುಳ್ಳು ಹೇಳಿ ಜನರ ದಿಕ್ಕು ತಪ್ಪಿಸುವ ಕೆಲಸವಾಗಿದೆ.
ಆದ್ದರಿಂದ ಕೊಪ್ಪಳ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ್ ಹಿಟ್ನಾಳ್ ಅವರನ್ನು ಗೆಲ್ಲಿಸಿ ಪ್ರತಿ ಮತಗಟ್ಟೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ಬರುವಂತೆ ಕಾರ್ಯಕರ್ತರು ಶ್ರಮವಹಿಸಬೇಕೆಂದು ಬಸವರಾಜ ರಾಯರೆಡ್ಡಿ ಹೇಳಿದರು. ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ ಉಳ್ಳಾಗಡ್ಡಿ, ಪ್ರಚಾರ ಸಮಿತಿ ಅಧ್ಯಕ್ಷ ಯಂಕಣ್ಣಯ್ಯ ರಾಶಿ, ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹನುಮಂತಗೌಡ ಪಾಟೀಲ್ ಚಂಡೂರ್, ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರುಗಳಾದ ಕೆರೆಬಸಪ್ಪ ನಿಡಗುಂದೆ, ಅಶೋಕ್ ತೋಟದ್, ಮುಖಂಡರುಗಳಾದ ವೀರನಗೌಡ ಪೊಲೀಸ್ ಪಾಟೀಲ್, ಸಂಗಣ್ಣ ತೆಂಗಿನಕಾಯಿ, ಮಾನಪ್ಪ ಪೂಜಾರ್, ವೀರಣ್ಣ ಹಳ್ಳಿ, ಮಾನಪ್ಪ ವಾಲ್ಮೀಕಿ, ಗೌಸಿದ್ದಯ್ಯ ಹಿರೇಮಠ್, ದ್ಯಾಮಣ್ಣ ಹಳ್ಳಿ, ಬುಡ್ಡಪ್ಪ ಹಳ್ಳಿ, ಶರಣಪ್ಪ ಚುಕ್ಕಾಣಿ, ಫರೀದಾ ಬೇಗಂ, ಮಲ್ಲಮ್ಮ ಗೊಂದಿ ಹಾಗೂ ನೂರಾರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. 160 ಕೋಟಿ ಭದ್ರಾ ಪ್ರಾಜೆಕ್ಟ್ ಇದು ನಾವು ಕೇಳಿಲ್ಲ ಅಂದ್ರೆ ನಿರ್ಮಲಾ ಸೀತಾರಾಮನ್ ಹಾಗೆ ಹೋದ ವರ್ಷ 22-23 ಬಜೆಟ್ನಾಗ ಅನೌನ್ಸ್ ಮಾಡಿದ್ರು. ಏನಂತ 5,360 ಕೋಟಿ ರೂಪಾಯಿ ಭದ್ರಾ ಪ್ರಾಜೆಕ್ಟಿಗೆ ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡ್ತದೆ. ಬಜೆಟ್ ಬುಕ್ನಾಗ ಹೇಳಿದ್ರು. ಈಗ ಹೇಳ್ತಾರೆ ಇಲ್ಲ ನಾವು ಬಿಡುಗಡೆ ಮಾಡೋದು. ಅದು ನಮ್ಮ ಹೋರಾಟ. ನಾವು ಗ್ಯಾರಂಟಿ ಸ್ಕೀಮ್ ಕೂಡ ಕೇಳಕ್ಕಾಗಿಲ್ಲ, ಅದು ನಮ್ಗೆ ಬೇಕಾಗಿಲ್ಲ. ಗ್ಯಾರಂಟಿ ಸ್ಕೀಮ್ಗೆ ಯಾರಿಂದನೂ ಹಣ ನಮಗೆ ಬೇಕಾಗಿಲ್ಲ. ನಾನು MLA ಅಲ್ಲ ಇವತ್ತು, ಐ ಆಮ್ ಅಥಾರಿಟೇರಿಯನ್. ಫೈನಾನ್ಸ್ ಬಗ್ಗೆ ಮಾತಾಡಲಿಕ್ಕೆ ನನಗೆ ಅಧಿಕಾರ ಇದೆ ರಾಜ್ಯದಲ್ಲಿ. ಐ ಆಮ್ ಎ ಫೈನಾನ್ಷಿಯಲ್ ಅಡ್ವೈಸರ್ ಆಫ್ ದ ಚೀಫ್ ಮಿನಿಸ್ಟರ್. ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ. ಬಜೆಟ್ ಬಂದು ತಯಾರು ಮಾಡಿದವು ನಾನು, ಚೀಫ್ ಮಿನಿಸ್ಟರ್ ಸಹಿ ಹಾಕಿದವು. ಧರಣಿಯಾಗ ಕ್ಲರ್ಕ್ ಮಾಡೋದಿದ್ದ ಹಂಗ ನಾವು ಮ್ಯಾನೇಜರ್ ಆಕ್ಟ್ ರೆಡಿ ಮಾಡಿದ್ರೆ ಸರಿ ಬರೋದು. ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಮಂಗಳೂರು ಗ್ರಾಮದಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 133ನೇ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಮಂಗಳೂರು ಗ್ರಾಮದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ವಿಶ್ವ ಮಾನವತಾವಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಭಾವಚಿತ್ರ ಮೆರವಣಿಗೆ ಹಾಗೂ DJ ಕಾರ್ಯಕ್ರಮ ಮಾಡಲಾಯಿತು. ಭಾವಚಿತ್ರ ಮೆರವಣಿಗೆಯು ಅಂಬೇಡ್ಕರ್ ವೃತ್ತದಿಂದ ಪ್ರಾರಂಭವಾಗಿ ವಿಶ್ವಗುರು ಬಸವಣ್ಣ, ಛತ್ರಪತಿ ಶಿವಾಜಿ ಮಹಾರಾಜ್, ಕಿತ್ತೂರಾಣಿ ಚೆನ್ನಮ್ಮ ವೃತ್ತ, ಬಾಬು ಜಗಜೀವನ್ ರಾಮ್ ವೃತ್ತಗಳಿಗೆ ತೆರಳಿ ಮರಳಿ ಅಂಬೇಡ್ಕರ್ ವೃತ್ತಕ್ಕೆ ಬಂದು ಸಂಪನ್ನಗೊಂಡಿತು. ದಾರಿಯುದ್ದಕ್ಕೂ ನೂರಾರು ಯುವಕರು DJ ಹಾಡಿಗೆ ಕುಣಿದು ಕುಪ್ಪಳಿಸಿದರು. ಮಲ್ಲಯ್ಯ ಗದಗಿನ್, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕುಕನೂರು. ಕಟ್ಟುತ್ತೇವಾ ಕೊಡದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ ನಾವು ಕನಸ ಕಟ್ಟುತ್ತೇವ ನಾವು ಮನಸ್ಸು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ ಕೊಡದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ ನಾವು ಮನಸ್ಸು ಕಟ್ಟುತ್ತೇವ. ಕುಕನೂರು ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜನ್ಮ ದಿನಾಚರಣೆ ಪ್ರಯುಕ್ತ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾತನಾಡುತ್ತಾ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶ ಮಾತ್ರ ಅಲ್ಲದೆ ಪ್ರಪಂಚದ ಪ್ರತಿ ದೇಶಕ್ಕೂ ಸ್ಫೂರ್ತಿದಾಯಕವಾಗಿದ್ದಾರೆ. ಅಂತವರ ಹೆಜ್ಜೆಯಲ್ಲಿ ಜೀವನ ಸಾಗಿಸುವುದು ನಮ್ಮ ಪುಣ್ಯ. ಅವರ ಘೋಷವಾಕ್ಯಗಳಾದ ಶಿಕ್ಷಣ ಸಂಘಟನೆ ಹಾಗೂ ಹೋರಾಟಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾ ಅವರ ಮಾರ್ಗದಲ್ಲಿ ಸಾಗಬೇಕು ಎಂದು ಹೇಳಿದರು. ಕುಕನೂರು ಪಟ್ಟಣ ಬೃಹದಾಕಾರವಾಗಿ ಬೆಳೆಯುತ್ತಿದ್ದು, ಇಂತಹ ಪಟ್ಟಣದಲ್ಲಿ ಮಹಾನ್ ಪುರುಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಪ್ರತಿಷ್ಠಾಪನೆಯ ಕೊರತೆ ಎದ್ದು ಕಾಣುತ್ತಿದ್ದು, ಶೀಘ್ರದಲ್ಲಿ ಅವರ ಮೂರ್ತಿ ಪ್ರತಿಷ್ಠಾಪನೆಗೆ ರೂಪರೇಷೆಗಳು ತಯಾರಾಗುತ್ತಿದ್ದು, ಚುನಾವಣೆಯ ನೀತಿ ಸಂಹಿತೆ ಇರುವುದರಿಂದ ಚುನಾವಣೆ ಮುಗಿದ ನಂತರ ಕಾರ್ಯಪ್ರಕ್ರಿಯೆ ಪ್ರಾರಂಭವಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಕುರಿತಂತೆ ಕ್ರಾಂತಿ ಗೀತೆಗಳು ಹಾಡುತ್ತಾ ಸಿಹಿ ವಿತರಣೆ ಮಾಡಿ ಸಂಭ್ರಮದೊಂದಿಗೆ ಜಯಂತಿ ಆಚರಣೆ ಮಾಡಲಾಯಿತು. ಈ ವೇಳೆಯಲ್ಲಿ ಪ್ರಮುಖರಾದ ರಾಮಣ್ಣ ಬಂಕದಮನಿ, ಮಹೇಶ್ ಬಳಗಾನೂರ್, ನಿಂಗಪ್ಪ ಗುರ್ಲೆಕೊಪ್ಪ, ಯಮನೂರಪ್ಪ ಗುರ್ಲೆಕೊಪ್ಪ, ಲಕ್ಷ್ಮಣ್ ಕಾಳಿ, ಶರಣಪ್ಪ ಚೆಲ್ವಾದಿ ಹಾಗೂ ಇನ್ನಿತರರು ಪಾಲ್ಗೊಂಡಿದ್ದರು. ಮಲ್ಲಯ್ಯ ಗದುಗಿನ್, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ. ಒಂದು ಕಾರ್ಯಕ್ರಮ ಮಾಡಿದ್ರು. ಆ ಕಾರ್ಯಕ್ರಮದಲ್ಲಿ ಗೀತೆ ತರಿಸಿದ್ರು ಕುಡಿದ್ರು. ಆದ್ರೆ ಕೋರೆಗಾಂವ್ ಅನ್ನೋದನ್ನ ಯಾರೂ ಕೂಡ ಪ್ರಸ್ತಾಪ ಮಾಡಿಲ್ಲ. ಇವತ್ತವರೆಗೆ ಕೋರೆಗಾಂವ್ ಅನ್ನೋದು ಎಲ್ಲ ನಮ್ಮ ಯುವಕರಿಗೆ ಗೊತ್ತಿರ್ಬೋದು. ಆದ್ರೆ ಕೋರೆಗಾಂವ್ ಅನ್ನೋದು ದೊಡ್ಡ ಇತಿಹಾಸ. ಈ ದೇಶಕ್ಕೆ ಎಂಥ ಇತಿಹಾಸ ಬಂದ್ರೆ
ಕೇವಲ 500 ಜನ ಇರ್ತಕ್ಕಂಥ ಸೈನಿಕರು, ದಲಿತ ಸೈನಿಕರು, 3,000 ಇರ್ತಕ್ಕಂಥ ಪೇಶ್ವೆ, ಬ್ರಾಹ್ಮಣ ಪೇಶ್ವೆ ರಾಜನ ವಿರುದ್ಧ ಹೋರಾಟ ಮಾಡಿ ಅದು ದೊಡ್ಡ ಒಂದು ಸ್ತಂಭವನ್ನೇ ನಿರ್ಮಾಣ ಮಾಡಿದ್ದಾರೆ. ಎಂಥ ಇತಿಹಾಸ ಅಂತಂದರೆ ಅಂಬೇಡ್ಕರ್ ಪ್ರತಿ ಸಲ ಬಂದು ಆ ಸ್ತಂಭಕ್ಕೆ ನಮಸ್ಕರಿಸಿ ಆ ಪೂಜ್ಯ ಮಾನವನಿಂದಾಗಿ ಆ ಇತಿಹಾಸವನ್ನು ಇವತ್ತುವರೆಗೂ ಮಲಕಾಗ್ತಾ ಇದ್ದಾರೆ. ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಜಯಂತಿ ಆಚರಿಸಲಾಯಿತು. ಅಸ್ಪೃಶ್ಯತೆ ಮತ್ತು ಅಸಮಾನತೆಯ ಆಂದೋಲನ ಪ್ರಾರಂಭಿಸಿ ಶೋಷಿತ ವರ್ಗಕ್ಕೆ ನ್ಯಾಯ ಒದಗಿಸಲು ಮಹಾನ್ ಹೋರಾಟ ನಡೆಸಿದ ದೇಶದ ಮಹಾನಾಯಕ ಭಾರತ ರತ್ನ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಎಂದು ತಹಸೀಲ್ದಾರ್ ಬಸವರಾಜ್ ತೆನ್ನಳ್ಳಿ ಹೇಳಿದರು. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಪಟ್ಟಣದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಪೂಜೆ ಸಲ್ಲಿಸಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವುದರ ಮೂಲಕ 133ನೇ ಜಯಂತಿ ಉದ್ದೇಶಿಸಿ ಮಾತನಾಡಿದ ಅವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತರಲ್ಲ. ಅವರು ದೇಶಕ್ಕೆ ಸಂವಿಧಾನವನ್ನು ನೀಡಿದ ಸಮಿತಿಯ ಅಧ್ಯಕ್ಷರಾಗಿ, ಸಮಾಜ ಶಾಸ್ತ್ರಜ್ಞರಾಗಿ, ಅರ್ಥಶಾಸ್ತ್ರಜ್ಞರಾಗಿ, ಇತಿಹಾಸಕಾರರಾಗಿ ಹೀಗೆ ಅವರಿಗೆ ತಿಳಿಯದ ಕ್ಷೇತ್ರವಿರಲಿಲ್ಲ ಎಂದು ನುಡಿದರು. ಹಿಂದುಳಿದವರನ್ನು ಸಮಾಜದ ಮುಖ್ಯ ವಾಹಿನಿಗೆ ಕರೆತರುವ ಎಲ್ಲರ ಜೊತೆಗೆ ಕರೆದೊಯ್ಯುವ ಉದ್ದೇಶ ಅವರದಾಗಿತ್ತು ಎಂದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂಸಾ ಮಾರ್ಗವನ್ನು ತೊರೆದು ಅಹಿಂಸಾ ಮಾರ್ಗದಲ್ಲಿ ನಡೆಯುವಂತೆ ಜನರಿಗೆ ತಿಳಿ ಹೇಳುತ್ತಿದ್ದರು. ಸಮಾಜ ಸುಧಾರಕರು ತಮ್ಮ ಕೊಡುಗೆಗಳನ್ನು ನೀಡಿದ್ದು, ಅದರಲ್ಲೇ ತಮ್ಮ ಹೋರಾಟದ ಮುಖಾಂತರ ಶೋಷಿತರನ್ನು, ದೀನ ದಲಿತರನ್ನು ಸಮಾಜದ ಮುಖ್ಯ ವಾಹಿನಿಗೆ ತರಲು ಶ್ರಮಿಸಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವಾಗಲೂ ಮಾದರಿಯಾಗಿದ್ದಾರೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಇಂದಿನ ಯುವ ಪೀಳಿಗೆಗೆ ಆದರ್ಶವಾಗಿದ್ದು, ಎಲ್ಲರೂ ಅವರ ತತ್ವಗಳನ್ನು ಪಾಲಿಸಲು ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸಂತೋಷ್ ಪಾಟೀಲ್ ಬಿರಾದಾರ್, CPI ಮೌನೇಶ್ ಮಾಲಿ ಪಾಟೀಲ್, PSI ವಿಜಯ ಪ್ರತಾಪ್, ಸಮಾಜ ಕಲ್ಯಾಣ ಇಲಾಖೆ VK ಬಡಿಗೇರ್, ಕ್ಷೇತ್ರ ಶಿಕ್ಷಣಾಧಿಕಾರಿ KT ನಿಂಗಪ್ಪ, ಪ್ರಾಂಶುಪಾಲ KS ಛತ್ರ, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ FM ಕಳ್ಳಿ, ತೋಟಗಾರಿಕೆ ಇಲಾಖೆಯ ನಿಂಗನಗೌಡ ಪಾಟೀಲ್, ಕೃಷಿ ಇಲಾಖೆಯ ಪ್ರಾಣೇಶ್ ಹಾದಿಮನಿ, ವೈದ್ಯಾಧಿಕಾರಿ ರಚನಾ ಮೇಡಮ್, RFO ಬಸವರಾಜ್ ಗೋಗೇರಿ, ಸಮಾಜದ ಮುಖಂಡರುಗಳಾದ ಹಾಗೂ ಪಟ್ಟಣ ಪಂಚಾಯತ್ ಸದಸ್ಯರಾದ ಹನುಮಂತಪ್ಪ ಭಜಂತ್ರಿ, ಚಲವಾದಿ ಮಹಾಸಭಾ ತಾಲೂಕು ಅಧ್ಯಕ್ಷ ಅಂದಪ್ಪ ಚಲವಾದಿ, ಮುಖಂಡರುಗಳಾದ ಮಲ್ಲು ಜಕ್ಲಿ, ಸಿದ್ದಪ್ಪ ಕಟ್ಟಿಮನಿ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ಶ್ರೀಕಾಂತ್ ಗೌಡ ಮಾಲಿ ಪಾಟೀಲ್, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಯಲಬುರ್ಗಾ. ಕೊಪ್ಪಳ ತಾಲೂಕಿನ ಇರಕಲಗಡ ಗ್ರಾಮದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹೋಬಳಿ ಶಾಖೆ ವತಿಯಿಂದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ವೇಳೆಯಲ್ಲಿ ಗ್ರಾಮದ ಮುಖಂಡರಾದ ಮಾರುತಿ ತೋಟಗಂಟಿ ಮಾತನಾಡಿ, ಸಾಮಾಜಿಕ ಸಮಾನತೆ, ಅಸ್ಪೃಶ್ಯತೆ ನಿವಾರಣೆಗೆ ಹೋರಾಡಿದ ಮಹಾನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಅಂಬೇಡ್ಕರ್ ಎಂಬ ಪದ ಒಂದು ವ್ಯಕ್ತಿಯಲ್ಲ, ಅದು ಒಂದು ಮಹಾನ್ ಶಕ್ತಿ. ಸ್ತ್ರೀ ಪುರುಷರ ಸಮಾನವಾಗಿ ಬಾಳುವಂತೆ ಮಾಡಿ ಸರ್ವರಿಗೂ ಸಮಾನತೆ ನೀಡಿದ ಮಹಾನ್ ಚೇತನ. ಎಲ್ಲ ಸಾಮಾಜಿಕ ಅಂತರವನ್ನ ನಿರ್ಮೂಲನೆ ಮಾಡಿ ಸಮಾನತೆಯಿಂದ ಎಲ್ಲರೂ ಕೂಡಿ ಬಾಳೋಣ ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಯಲ್ಲಪ್ಪ ಗುತ್ತೂರ್, ಹನುಮಂತಪ್ಪ, ಫಕೀರಪ್ಪ, ಮಲ್ಲಪ್ಪ, ಕೊಟ್ರೇಶ್ ಕೊಪ್ಪಾಳ್, ಇತರ ದಲಿತ ಮುಖಂಡರು ಉಪಸ್ಥಿತಿ ಇದ್ದರು. ಗಿರೀಶ್ ಹಿರೇಮಠ್, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಇರ್ಕಲ್ಗಡ.